ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಲೋಟಸ್ ಸೀಡನ್ನು ಉಪಯೋಗ ಮಾಡಿಕೊಂಡು ದೋಸಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಲೋಟಸ್ ಸೀಡು ತುಂಬ ಒಳ್ಳೆಯದು ಹೆಲ್ತಿಗೂ ಕೂಡ. ಇದನ್ನು ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮೊದಲಿಗೆ ಏನು ಮಾಡಿದ್ದೀನಿ ಅಂದರೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಲೋಟಸ್ ಸೀಡು, ಆಮೇಲೆ ಅವಲಕ್ಕಿ, ತೆಳುವಾಗಿರುವಂಥ ಅವಲಕ್ಕಿಯನ್ನು ಸ್ವಲ್ಪ ಅದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಹಾಗೆ ಲೋಟಸ್ ಸೀಡು ಕೂಡ ಹಾಕೋಬೇಕು. ಅದನ್ನು ನೀಟಾಗಿ ತೊಳಿತಾ ಇದ್ದೀನಿ ನೋಡಿ. ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಇಲ್ಲಿ ಏನೂ ರುಬ್ಬೋದು ನೆನೆಸೋದು ಏನೂ ಬೇಡ, ಬೇಗನೆ ಆಗಿಬಿಡುತ್ತೆ ಇದು ಬ್ರೇಕ್ಫಾಸ್ಟು. ಮತ್ತು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಮತ್ತು ಚಿರೋಟಿ ರವೆ ಮತ್ತು ಅವಲಕ್ಕಿಯನ್ನು ಈಗ ಆ್ಯಡ್ ಮಾಡಿದ್ದೀನಿ. ಹಾಗೆ ಲೋಟಸ್ ಸೀಡನ್ನು ತೊಗೊಂಡಿದ್ದೀನಿ. ಲೋಟಸ್ ಸೀಡನ್ನು ಇದನ್ನು ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಧೂಳೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಮೇಲೆ 1 ಕಪ್ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 10 ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು. 10 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಕಂದರೆ ನೀವು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ರವೆ, ಆಮೇಲೆ ಇದು ಲೋಟಸ್ ಸೀಡು, ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಕೂಡ. ನೀರು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆದರೆ ಚೆನ್ನಾಗಿ ಅದು ನೆನೆದು ಬಂದುಬಿಡತ್ತೆ. ನೋಡಿ, ಈ ರೀತಿ ಅದು ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಈಗ ದೋಸೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಎಲ್ಲರಿಗೂ ಇರುತ್ತೆ. ಡೈಲಿ ವೆರೈಟಿ ಬೇಕನ್ಸುತ್ತೆ. ಮಕ್ಕಳಿಗೆ ರಜೆ ಇದೆ ಅಲ್ವಾ, ಆ ಥರ ಏನಾದರೂ ಒಂದು ಚೇಂಜಸ್ ಇರಲೇಬೇಕು ಬ್ರೇಕ್ಫಾಸ್ಟಲ್ಲಿ. ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು, ತುಂಬ ಸಾಫ್ಟಿಯಾಗಿರುತ್ತೆ. ಈಗ ನೆನೆಯಲು ಒಂದು ಕಡೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಅದು 10 ಮಿನಿಟ್ಸ್ ಆಗಿದೆ, ನೆನೆದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಯಾವ ಥರ ದೋಸೆ ಹಿಟ್ಟನ್ನು ರುಬ್ಕೋತೀವಲ್ವ ಆ ಥರ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ನೆನೆದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಚೆನ್ನಾಗಿ. ಅದು ದೋಸೆ ಹಿಟ್ಟು ಅದಕ್ಕೇ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಸಾಫ್ಟಾಗಿರುತ್ತೆ. ಯಾವುದಂದರೆ ಸೆಟ್ ದೋಸೆ ಇರುತ್ತಲ್ವ, ಆ ರೀತಿ ಬರುತ್ತೆ. ನೀವು ಚಟ್ನಿ ಆಗಿರ್ಬೋದು, ಹಾಗೆ ಸಾಗು ಜೊತೆ ಆಗಿರ್ಬೋದು, ಪೊಟ್ಯಾಟೊ ಪಲ್ಯ ಜೊತೆ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದನ್ನು ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಬೇಕು. ಯಾವುದೇ ಹಿಟ್ಟಾಗಿರಲಿ ನಾವು ಚೆನ್ನಾಗಿ ಬೀಟ್ ಮಾಡಿದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಯಾಕಂದರೆ ಅದಕ್ಕೆ ನಿಮಗೆ ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಬೇಕು. ಆವಾಗಲೇ ದೋಸೆ ಚೆನ್ನಾಗಿ ಬರೋದು. ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ನೋಡಿ, ಈ ಥರ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ದೋಸೆ ಹಿಟ್ಟಾಗಿರ್ಬೋದು, ಯಾವುದೇ ಹಿಟ್ಟಾಗಲಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿದಾಗ ಅದು ಫ್ಲಫಿಯಾಗಿ ಮತ್ತು ತುಂಬ ಸಾಫ್ಟಾಗಿ ದೋಸೆ ಬರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಬಂದಿದೆ. ಈಗ ದೋಸೆನ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊ. ತುಂಬ ಗಟ್ಟಿ ಆದರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೇ ಇದನ್ನು ಕಲಿಸ್ಕೋಬೇಕು, ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಅದು ಹಿಟ್ಟು ಯಾವ ಥರ ಮಾಡ್ಕೋಬೇಕು ಅಂತ. ನೀವು ಕಲಿಸೋವಾಗನೇ ಗೊತ್ತಾಗುತ್ತೆ. ತುಂಬ ಗಟ್ಟಿಯೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು, ಮೀಡಿಯಮ್ ಆಗಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಂದಿದೆ. ಈಗ ದೋಸೆನ ಹಾಕ್ಕೊಂಡು, ಯಾರೂ ನಂಬಲ್ಲ ಇದು ಲೋಟಸ್ ಇಡದೆ ದೋಸೆ ಅಂತ, ಆ ಥರ ಅನಿಸುತ್ತೆ. ಮಾಮೂಲಿ ಯಾವ ಥರ ದೋಸೆ ಮಾಡುತ್ತೇವಲ್ಲ ಅದೇ ಥರ ಅನಿಸುತ್ತೆ. ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಇಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ಬೇಕಂದರೆ ನಿಮಗೆ ದೋಸೆ ಜೊತೆಗೆ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು, ಆಮೇಲೆ ಶೇಂಗಾ ಪೌಡ್ರ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಹಾಗೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ದೋಸೆ ಹಾಕಿದ್ದೀನಿ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇದು. ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸೋದು ಬೇಡ. ತುಂಬ ಬೇಯಿಸ್ಬಿಟ್ರೆ ಅದು ಹೊತ್ಬಿಡತ್ತೆ.
ಆವಾಗ ಸೀದೋಗಿಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಅದು ತಾನಾಗೇ ಎದ್ದು ಬಂದುಬಿಡತ್ತೆ. ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ಅಲ್ವಾ. ಹಾಗೆ ದೋಸೆ ಕೂಡ ಸೂಪರಾಗೇ ಬರುತ್ತೆ. ಇದರ ಮೇಲ್ಗಡೆ ತುಪ್ಪ ಆಗಿರ್ಬೋದು ಅಥವಾ ನಿಮಗೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು, ಶೇಂಗಾ ಪೌಡ್ರ್ ಆಗಿರ್ಬೋದು, ಆ ಥರನೂ ಮಾಡಿಕೊಂಡು ತಿನ್ಬೋದು. ಬಟ್ ಇಲ್ಲಿ ನಾನು ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೋರಿಸ್ತಾ ಇದ್ದೀನಿ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ನೋಡಿ ಇಲ್ಲಿ ಕೊತ್ತಂಬರಿನೂ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆನ ಸರ್ವ್ ಮಾಡೋದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಹಾಗೆ ದೋಸೆ ಮಾಡಿದ್ದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಇದು ಎಲ್ಲ ಜೊತೆನೂ ತಿನ್ಬೋದು. ತುಂಬ ಕಾಂಬಿನೇಷನ್ ಅಂತ ಚಟ್ನಿ ಜೊತೆ ಆಗಿರ್ಬೋದು, ಸಾಗು ಜೊತೆ ಆಗಿರ್ಬೋದು, ಯಾವುದೇ ಪಲ್ಯ ಆಗಿರ್ಬೋದು, ಕುರ್ಮಾ ಜೊತೆ ಆಗಿರ್ಬೋದು, ಈ ದೋಸೆ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಲೋಟಸ್ ಸೀಡನ್ನು ಯಾವುದು ಉಪಯೋಗಿಸ್ಕೊಂಡು ರೆಸಿಪಿ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮಾಡಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್.